ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಂಜನಗೂಡಲ್ಲಿರುವಂತಹ ಪರಶುರಾಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಪರಶುರಾಮನ ವಿಶೇಷತೆ ಏನು, ಇಲ್ಲಿ ಬರುವಂಥ ಭಕ್ತಾದಿಗಳು ಬೆಲ್ಲ ಮತ್ತು ಉಪ್ಪನ್ನು ಏನಕ್ಕೆ ನಿವಾರಿಸಿ ಹಿಂಭಾಗಕ್ಕೆ ಬಿಸಾಕ್ತಾರೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಪರಶುರಾಮನ ದೇವಸ್ಥಾನಕ್ಕೆ ಹೋಗೋಣ. ಅದರ ಮುಂದೆಗಡೆ ನಿಂತಿರುವಂತಹ ದೇವಸ್ಥಾನ ಇದೆ ಪರಶುರಾಮನ ದೇವಸ್ಥಾನ. ಬನ್ನಿ, ಈಗ ಒಳಗಡೆ ದೇವ್ರ ದರ್ಶನ ಮಾಡೋಣ. ಇದು ನಂಜನಗೂಡು ಯಾರು ಗೊತ್ತಿಲ್ಲ ಹೇಳಿ. ಈ ನಂಜನಗೂಡು ಪಕ್ಕದಲ್ಲೇ ಇರುವಂಥ ಪರಶುರಾಮನ ದೇವಸ್ಥಾನ. ಇದು ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಇಲ್ಲಿಗೆ ಸ್ವತಃ ನಂಜುಂಡೇಶ್ವರರೇ ಬಂದು ಈ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರೋ ಅನ್ನೋದು ಪ್ರತೀತಿ ಇದೆ. ಏನಕ್ಕೆ ಅಂತಂದರೆ, ಪರಶುರಾಮರು ಇಲ್ಲಿ ಪಾಪ ವಿಮೋಚನೆ ಮಾಡಿಕೊಂಡಂತಹ ನಂಜನಗೂಡು ಕಪಿಲ ನದಿಯ ಪಕ್ಕದಲ್ಲೇ ಇರುವಂತಹ ಪರಶುರಾಮನ ದೇವಸ್ಥಾನ. ನಿಮಗೆ ದೋಷ ಇರಲಿ, ಪಾಪ ಮಾಡಿರಲಿ, ಅಥವಾ ಯಾರ ಮಾಟ ಮಂತ್ರ ಮಾಡಿಸಿರಲಿ, ಇಲ್ಲಿ ಕೊಡುವಂಥ ಉಪ್ಪು ಮತ್ತು ಬೆಲ್ಲನ್ನು ನಿವಾರಿಸಿ ಹರಿಯುವ ನೀರಿಗೆ ಬಿಟ್ಟರೆ ನಿಮ್ಮ ಪಾಪಗಳೆಲ್ಲ ಕರ್ಪೂರದಂತೆ ಕರಗುವುದಂತೂ ಸತ್ಯ. ಏನಕ್ಕೆ ಅಂತಂದರೆ, ಇಲ್ಲಿ ಪರಶುರಾಮರೇ ಸ್ವತಃ ಪಾಪವನ್ನು ಕಳ್ಕೊಂಡಿದ್ದಾರೆ ಅಂತಂದರೆ ನಿಮ್ಮ ಪಾಪ ಯಾವ ಲೆಕ್ಕ. ಇಲ್ಲಿಗೆ ಬಂದು ಒಮ್ಮೆ ದರ್ಶನ ಮಾಡಿ. ದೇವಸ್ಥಾನದಿಂದ ಕೇವಲ 400 ಮೀಟರ್ ದೂರದಲ್ಲಿರುವಂಥ ಪರಶುರಾಮನ ದೇವಸ್ಥಾನ. ನೀವು ಅಲ್ಲಿ ನಂಜನಗೂಡು ಬಂದು ಇಲ್ಲಿ ಪರಶುರಾಮನ ದೇವಸ್ಥಾನ ಯಾವುದು ಅಂತಂದರೆ, ಆಟೋದವರಾಗಿರ್ಬೋದು, ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿರ್ಬೋದು, ಯಾರಾದರೂ ಕೂಡ ಹೇಳ್ತಾರೆ. ನೀವು ಒಮ್ಮೆ ಬಂದು ಇಲ್ಲಿ ದರ್ಶನ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಇನ್ನೊಂದು, ಇಲ್ಲಿ ಕೊಡುವಂಥ ಬೆಲ್ಲ ಮತ್ತು ಉಪ್ಪನ್ನು ನೀವು ತಗೊಂಡೋಗಿ ಪೂಜೆ ಮಾಡಿಸಿ, ಆನಂತರ ಪ್ರದಕ್ಷಿಣೆ, ಇಷ್ಟು ಪ್ರದಕ್ಷಿಣೆ ಅಂತ ಇರುತ್ತೆ, ಅಷ್ಟು ಪ್ರದಕ್ಷಿಣೆ ಹಾಕ್ಕೊಂಡು ನೀವು ಅಲ್ಲೇ ದೇವಸ್ಥಾನ ಮುಂದೆಗಡೆ ನೀರು ಹರಿತಾ ಇರುತ್ತೆ ಕಾಲುವೆಯಲ್ಲಿ, ಆ ಕಾಲುವೆಗೆ ಬಿಸಾಕುವಂಥದ್ದು. ತುಂಬ ಅದ್ಭುತವಾದ ಪವಾಡಗಳನ್ನು ಮಾಡುವಂಥ ಪರಶುರಾಮನ ದೇವಾಲಯಕ್ಕೆ ನಾವು ಇವತ್ತು ಬಂದಿದ್ದೀವಿ. ನೀವು ಕೂಡ ಇಲ್ಲಿ ಬರಬೇಕು ಅಂತಂದರೆ, ನಿಮ್ಗಾಗಲೇ ಹೇಳಿದ್ನಲ್ಲ, ನಂಜನಗೂಡು ಬಂದು ಯಾರು ಕೇಳಿದ್ರು ಇಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಇದಕ್ಕೂ ಕೂಡ ಗ್ರ್ಯಾಂಡಾಗಿ ಹಬ್ಬ ಕೂಡ ಆಗುತ್ತೆ. ಹಾಗೆ ಇಲ್ಲಿರುವಂಥ ಅರ್ಚಕರನ್ನ ಕೇಳೋಣ ಈ ದೇವಸ್ಥಾನದ ಮಹಿಮೆ ಬಗ್ಗೆ, ಹಾಗೆ ಈ ದೇವರ ಮಹಿಮೆ ಬಗ್ಗೆ, ಇಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ನಿವಾರಿಸುವ ಬಗ್ಗೆ, ಯಾವ ರೀತಿ ಪರಿಹಾರ ಆಗುತ್ತೆ, ಹಾಗೆ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ, ಯಾವ್ಯಾವುದಕ್ಕೆ ಪರಿಹಾರ ಆಗುತ್ತೆ ಅನ್ನೋದನ್ನು ಕೂಡ ಅರ್ಚಕರನ್ನ ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇದೇ ಕಾಲುವೆ, ನಿಮ್ಗಾಗಲೇ ಹೇಳಿದ್ನಲ್ಲ, ಇದೇ ಕಾಲುವೆಯಲ್ಲಿ ನನ್ನ ಬೆಲ್ಲ ಮತ್ತು ಉಪ್ಪನ್ನು ಹಾಕುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ಮರಿ ಮತ್ತು ಕೋಳಿಗಳನ್ನು ಇಲ್ಲಿ ಹರಕೆ ರೂಪದಲ್ಲಿ ಬಲಿ ಕೊಡುವಂಥದ್ದು. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಹೊಳೆ, ಒಂದು ಕಪಿಲಾ ನದಿ ಅಂತ ಹೊಳೆ ನೋಡಿರ್ತೀರಲ್ಲ, ಆ ನದಿನೂ ಕೂಡ ಸಿಗುತ್ತೆ. ನೀವು ಅಲ್ಲೂ ಕೂಡ ಸ್ನಾನ ಕೂಡ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಬನ್ನಿ, ಈಗ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಹಾಗೆ ಅರ್ಚಕರನ್ನ ಮಾತಾಡ್ಸೋಣ. ಅರ್ಚಕರು ಯಾವ ರೀತಿ, ಏಕೆ ಅಂತಂದರೆ ಇಲ್ಲಿ ನಮಗಿಂತ ಅರ್ಚಕರು ಗೊತ್ತಿರುತ್ತೆ, ಇಲ್ಲಿ ಎಷ್ಟು ವರ್ಷದ ಪುರಾತನದ್ದು, ಇದು ಯಾವಾಗಿದ್ದು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ನಂಜನಗೂಡಿಗೆ ಬಂದಾಗ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಟ್ಟು ನೋಡಿ.
ಬಂದಾಗ ಅವ್ರಿಗೆ ಬ್ರಹ್ಮಹತ್ಯೆ ದೋಷ, ಅವರು ತುಂಬ ಬೇಜಾರು ಮಾಡ್ಕೊತಾರೆ. ನಾನು ಒಂದು ದೋಷ ಕಳ್ಕೊಳ್ಳೋಕೆ ಬಂದೆ, ಇನ್ನೊಂದು ದೋಷ ಬಂದ್ಬಿಟ್ಟು ಬ್ರಹ್ಮಹತ್ಯೆ ದೋಷ. ಅವ್ರು ಶ್ರೀಕಂಠೇಶ ಬಂದ ತಕ್ಷಣ ಏನು ಬೇಜಾರು ಮಾಡ್ತಾರೆ. ನಾನು ಕೆಳಗಡೆ ಇರೋ ಮಣ್ಣನ್ನು ನಾನು ಇದಕ್ಕೆ ಹಣೆಗೆ ನೆತ್ತು ಅಂತ ಹೇಳಿದಾಗ ಹಣೆಗೆ ನೆತ್ತುತ್ತಾರೆ. ಅವಾಗ ರಕ್ತ ನೀಡುತ್ತೆ. ಈಗ ನಿಮಗೆ ನಂಜನಗೂಡಲ್ಲಿ ಮೃತ್ತಿಗೆ ಅಂತ ಸಿಗುತ್ತೆ. ಆ ಮೃತ್ತಿಗೆನ ಈಗ ತೊಗೊಂಡೋಗಿ ಸ್ವಲ್ಪ ಕಾಯಿಲೆ ಏನಾದ್ರು ಇತ್ತು ಅಂತಂದ್ರೆ ಅದು ತೊಗೊಂಡೋಗಿ ಮನೆ ಹಚ್ಚಿ ಎಲ್ಲ ಮಾಡ್ಕೊತಾರೆ. ಆಮೇಲೆ ಅವ್ರು ನಂಜುಂಡೇಶ್ವರ ಹೇಳಿದಾಗೆ ನಿಮಗೆ ಜಾಗ ನಾನು ತೋರಿಸ್ತೀನಿ ಅಂತೇಳಿ ಅವ್ರು ಜಾಗ ತೋರಿಸ್ತಾರೆ. ಈ ಜಾಗದಲ್ಲಿ ತೋರಿಸಿ ತಪಸ್ಸು ಮಾಡಿ ನೀವು 2 ದೋಷಗಳನ್ನ ನಿವಾರಣೆ ಮಾಡ್ಕೊ ಅಂತ ಹೇಳ್ತಾರೆ. ಇಲ್ಲಿ 2 ದೋಷಗಳನ್ನ ನಿವಾರಣೆ ಮಾಡ್ತಾರೆ. ನೀವು ಹೂಬಿಲ್ಲ ಬೆಳೋದು ಏನಕ್ಕೆ ಅಂದರೆ ಅದಕ್ಕೆ ಅವರ ದೋಷಗಳು ಕಷ್ಟಗಳು ಯಾವ ರೀತಿ ಈ ಜಾಗದಲ್ಲಿ ನಿವಾರಣೆ ಆಗುತ್ತೋ ನಮ್ಮ ಕಷ್ಟಗಳು ದೋಷಗಳಿದ್ರೆ ನೀವು ಹೂಬೆಲ್ಲ ಕರೆದಕ್ಕೆ ಆಗಲಪ್ಪ ಅಂತೇಳಿ ಒಂದು ನಂಬಿಕೆಯಲ್ಲೇ ಬೀಳ್ತಾರೆ. ಅಂದರೆ ಇದು ಎಷ್ಟು ವರ್ಷದ ಪುರಾತನ ದೇವಸ್ಥಾನ ಇದು? ನಂಜುಂಡೇಶ್ವರ ದೇವಸ್ಥಾನ ಇದ್ದಾಗಿನೂ ಇದೆ. ಅದಕ್ಕೆ ಮುಂದಾಗಿರೋ ಇದೆ ಅಂತ ಇದು ನಂಜುಂಡೇಶ್ವರನಿಗಿಂತ ಮುಂದಾಗಿದೆ ಅಂತ. ಯಾಕೆಂದ್ರೆ ನಂಜುಂಡೇಶ್ವರ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ. ನಂಜುಂಡೇಶ್ವರ ಪ್ರತಿಷ್ಠಾಪನೆ ಆದಮೇಲೆ ಇವರು ಇಲ್ಲಿ ತಪಸ್ಸು ಬರೋದು. ಅಂದರೆ ಇದು ಮುಜರಾಯಲ್ಲಿ ಸರಿ ಇದೆ. ಜೂಮ್ ಮಾಡ್ಕೊಂಡು ಕ್ಯಾಮ್ರಾದಲ್ಲ ನಿಮಗೋಸ್ಕರ ವ್ಯೂವರ್ಸ್ಗೋಸ್ಕರ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ, ಹಾಗೆ ನನಗೂ ಕೂಡ ಯಾವುದೇ ಕಷ್ಟಗಳಿದ್ರೂ ಪರಿಹಾರ ಆಗಲಿ ಅಂತೇಳಿ ಬೆಲ್ಲ ಮತ್ತು ಉಪ್ಪನ್ನು ನಾನು ಕೂಡ ಯಾರು ಭಕ್ತಾದಿಗಳು ಯಾವ ರೀತಿ ಮಾಡಿದ್ರೋ ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ನೋಡಿ. ಈಗ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡ್ತಾಯಿದ್ದೀನಿ. ಹಿಂಗ ಪರಶುರಾಮ ನಿಮಗೂ ಕೂಡ ಒಳ್ಳೇದು ಮಾಡಲಿ.